श्रीगुरुभ्यो नमः। हरिः ओम्। सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। हरिः ओम्। मेधा देवी जुषमाणा न आगाद्विश्वाची भद्रा सुमनस्यमाना त्वया जुष्टानुदमाना दुरुक्तान् बृहद्वदेम विदथे सुवीराः। त्वया जुष्टा ऋषिर्भवति देवि त्वया ब्रह्मा गतश्रीरुतत्वया। त्वया जुष्टश्चित्रं विन्दते वसुसानो जुषस्वद्रविणो न मेधे। मेधां म इन्द्रो ददातु मेधां देवी सरस्वती। मेधां मे अश्विना उभावादत्तां पुष्करस्रजा। अप्सरासु च या मेधा गन्धर्वेषु च यन्मनः। दैवी मेधा सरस्वती सा मां मेधासुरभिर्जुषतोग स्वाहा। आमां मेधासुरभिर्विश्वरूपा हिरण्यवर्णा जगति जगम्या। ऊर्जस्वते पयसा पिन्वमाना सा मां मेधासु प्रतीका जुषन्ताम्। मयि मेधां मयि प्रजां मयि यज्ञस्तेजो दधातु मयि मेधां मयि प्रजां मयीन्द्र इन्द्रियं दधातु मयि मेधां मयि प्रजां मयि सूर्यो भ्राजो दधातु। ॐ शान्ति शान्ति शान्तिः। हरिः ॐ तत्सत्। श्रीरामकृष्णार्पणमस्तु। चंद्रशेखर
चन्द्रशेखर ನಾಮ ಜಪ ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಭಗವತೆ ರಾಮಕೃಷ್ಣಾಯ. ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಭಗವತೆ ರಾಮಕೃಷ್ಣಾಯ. ಓಂ ಭಗವತೆ ರಾಮಕೃಷ್ಣಾಯ. ರಾಮಕೃಷ್ಣಾಯ. ಓಂ ನಮೋ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ಉತ್ತಮ್. ನನ್ನ VMS ನಂಬರ್ 488. ನಾನು ಇವತ್ತು ಒಂದು ನೀತಿ ಕಥೆಯನ್ನು ಹೇಳುತ್ತಿದ್ದೇನೆ. ನಾನು ಹೇಳುತ್ತಿರುವ ಕತೆ ಒಬ್ಬ ರಾಜನ ಕತೆ. ಅವನು ಒಬ್ಬ ಚಿಕ್ಕ ರಾಜ್ಯದ ರಾಜ. ಒಂದು ದಿನ ವೈಕುಂಠದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಮಲ್ಕೊಂಡಿರ್ತಾರೆ. ಆಗ ದೇವತೆಗಳು ದೇವರು ಎಲ್ಲರೂ ವೈಕುಂಠಕ್ಕೆ ಬರ್ತಾರೆ. ಆಗ ವಿಷ್ಣುಗೆ ತುಂಬಾ ಖುಷಿ ಆಗುತ್ತೆ. ಓ, ಎಲ್ಲರೂ ಬಂದಿದ್ದಾರೆ ಅಂತ ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇರ್ತಾರೆ. ಅವಾಗ ಸಡನ್ ಆಗಿ ಏನೋ ಒಂದು ಟಾಪಿಕ್ ಬಂದ್ಬಿಡುತ್ತೆ. ಇಂದ್ರ ಕೇಳ್ತಾನೆ, ದೇವ್ರೆ, ನಿಮ್ದು ಮೋಸ್ಟ್ ಕಂಪ್ಯಾಷನೇಟ್ ಡಿವೋಟಿ ಯಾರು? ನೀವಂದ್ರೆ ಅವರಿಗೆ ಯಾವಾಗ್ಲೂ ಭಕ್ತಿ ಇರುತ್ತೆ. ಅವ್ರು ಯಾರು ನಿಮಗೆ? ಯಾರು ಇಷ್ಟ ನಿಮಗೆ ಅಂತ. ಅದಕ್ಕೆ ವಿಷ್ಣು ಹೇಳ್ತಾನೆ, ರಂತಿ ದೇವ ಅಂತ. ಆಗ ಇಂದ್ರ ಆಮೇಲೆ ಅವರಿಗೆಲ್ಲರಿಗೂ, ಯಾರು ರಂತಿ ದೇವ? ಭರತ ದತ್ತುವಾಗಿ ತಗೊಂಡಿರೋ ಮಗುನ, ಅವನು ಇವಾಗ ಅವ್ರ ಸಕ್ಸೆಸರ್ ಆಗಿರೋರು ಆ ರಾಜನ ಅಂತ ಕೇಳ್ತಾನೆ. ಹೌದು ಅಂತ ವಿಷ್ಣು ಹೇಳ್ತಾನೆ. ಆಗ ಎಲ್ಲ ದೇವರುಗಳೆಲ್ಲ ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ. ಯಾಕೆ ಅಂದ್ರೆ ಅವರಿಗೆಲ್ಲ ಇವ್ರು ಹೆಂಗೆ ಇಷ್ಟು ದೊಡ್ಡ ಡಿವೋಟಿ ಆದ್ರು, ಇವ್ರು ಹೆಂಗೆ ಇಷ್ಟು ಕಂಪ್ಯಾಷನೇಟ್ ಇದಾರ ಅಂತ ಅವ್ರಿಗೆಲ್ಲ ಡೌಟ್ ಬರುತ್ತೆ. ಆಗ ಸಡನ್ ಆಗಿ ಬೇರೆ ಏನೋ ಟಾಪಿಕ್ಗೆ ಆ ಕನ್ವರ್ಸೇಷನ್ ಚೇಂಜ್ ಆಗ್ಬಿಡುತ್ತೆ. ಆಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೊರಟೋಗ್ತಾರೆ. ಆಗ ಹೊರಡ್ಬೇಕಾರೆ ಇಂದ್ರ ಹೇಳ್ತಾನೆ ವಾಯುಗೆ, ನಾನು ರಂತಿದೇವ ಇಷ್ಟು ಭಕ್ತಿ ಇರೋನು ಅಂತ ನನಗ್ ಅನ್ಸಲ್ಲ, ನಾವು ನನ್ನ ಟೆಸ್ಟ್ ಮಾಡ್ಬೇಕು ಅಂತ. ಅದಕ್ಕೆ ವಾಯುನು ಹೇಳ್ತಾನೆ, ಹೌದು, ಎಲ್ಲಾ ಮನುಷ್ಯರೆಲ್ಲರೂ ಅವ್ರ ಪರ್ಸನಲ್ ಗೇನಿಗೋಸ್ಕರ ಕೇಳ್ಕೊಂತಾರೆ. ಈ ತರ ಬೇರೆಯವ್ರಿಗೆ ಸಹಾಯ ಮಾಡಿ ಇಷ್ಟು ಭಕ್ತಿ ಇರೋರು ಇರಕ್ ಸಾಧ್ಯ ಇಲ್ಲ ಅಲ್ವಾ, ಅವನನ್ನ ಟೆಸ್ಟ್ ಮಾಡ್ಲೇಬೇಕು ಅಂತ ವರುಣನ್ನು ಕರೆದು ಎಲ್ಲರೂ ಒಂದ್ ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಏನು ಅಂದ್ರೆ, ರಂತಿದೇವಂದು ಅವನ್ ಕಿಂಗ್ಡಮ್ ಅಲ್ಲಿ ಎಲ್ಲ ಊಟ ಇಲ್ದಂಗೆ ಫೆಮೈನ್ ಆಗ್ಬಿಡುತ್ತೆ.
ಸೊ ಅವನೇನ್ ರಂತಿದೇವ ಎಲ್ಲ ಚೆನ್ನಾಗಿ ಅವ್ರ ಸಬ್ಜೆಕ್ಟ್ಸ್ ನೆಲ್ಲ ನೋಡ್ಕೊಂತಾ ಇರ್ತಾನೆ. ಸಡನ್ ಆಗಿ 1 ವರ್ಷ ಮಳೆನೇ ಬರಲ್ಲ. ಆಗ ಎಲ್ಲ ಗಿಡಗಳೆಲ್ಲ ಸುಟ್ಟೋಗ್ಬಿಡ್ತವೆ, ಆಮೇಲೆ ಊಟನೇ ಇರಲ್ಲ ಜನರಿಗೆಲ್ಲರಿಗೂ. ಆಗ ಆ ರಾಜ ಇದ್ದವನು ಎಲ್ಲರಿಗೂ ಒಂದು ರಾಯಲ್ ಗ್ರೇನರಿ ಇರುತ್ತಲ್ವಾ, ಅವನ್ನೆಲ್ಲ ಕೂಡಿಟ್ಟಿರೋ ಅನ್ನನೆಲ್ಲ ಎಲ್ಲರಿಗೂ ಹಂಚ್ತಾ ಹೋಗ್ತಾನೆ. ಅದೆಲ್ಲ ಬೇಗ ಖಾಲಿ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಎಲ್ಲರೂ ಅಷ್ಟು ಜನಕ್ಕೂ ಕೊಡ್ಬೇಕಾಗ್ತಾ ಇರುತ್ತೆ. ಅವಾಗ ಒಂದಿಷ್ಟು ದಿನ ಆದ್ಮೇಲೆ ರಂತಿದೇವನು ದೇವರಿಗೆ ಬೇಡ್ಕೋಬೇಕು ಅಂತ ಅವನೊಂದು ವ್ರತ ಮಾಡ್ತಾನೆ. ನಾನು ಊಟನೇ ತಿನ್ನಲ್ಲ, ದೇವ್ರಿಗೆ ನಾನು ದಿನ ಪೂಜೆ ಮಾಡಿ ಭಕ್ತಿಯಿಂದ ಕೇಳ್ಕೊಂತೀನಿ ಅಂತ ಒಂದಿನ ಆತರ ಮಾಡ್ತಾ ಇರ್ತಾನೆ. ಅವಾಗ ಎಲ್ಲ ಊಟ ಖಾಲಿ ಆಗ್ತಾನೆ ಇರುತ್ತೆ. ಆಮೇಲೆ ಒಂದಿಷ್ಟು ದಿನ ಆದ್ಮೇಲೆ ರಾಜನ್ ಮೈಯೆಲ್ಲ ಫುಲ್ ವೀಕ್ ಆಗ್ಬಿಟ್ಟಿರುತ್ತೆ, ಅವ್ನು ಇನ್ನೇನು ಸತ್ತೋಗ್ಬೇಕು ಅನ್ನೋ ತರ ಆಗ್ಬಿಟ್ಟಿರುತ್ತೆ. ಅವಾಗ ಎಲ್ಲರೂ ಮಂತ್ರಿಗಳೆಲ್ಲ ನೀವು ಊಟ ತಿನ್ಲೇಬೇಕು, ಇವಾಗ ತಿಂದಿಲ್ಲ ಅಂದ್ರೆ ನೀವು ಮರಣ ಹೊಂದ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ರಂತಿದೇವನು ಯೋಚಿಸ್ತಾನೆ, ನಾನು ಹೋದ್ರೆ ನನ್ನ ಸಬ್ಜೆಕ್ಟ್ಸ್ ಏನು ಮಾಡಕ್ಕೆ ಆಗಲ್ಲ, ಅವ್ರಿಗೆ ಅವ್ರ ಕಷ್ಟಗಳನ್ನ ಹೋಗ್ಸಕ್ ನಾನು ಇಲ್ಲಾಂದ್ರೆ ಏನ್ ಮಾಡೋದು ಅಂತ ಊಟ ತಿನ್ನಕ್ ಸರಿ ಅಂತ ಊಟ ಕೊಡಿ ಅಂತ ಹೇಳ್ತಾನೆ. ಅವಾಗ ಅಡ್ಗೆ ಮನೆಯಿಂದ ಅವರು ಒಂದು ಬೌಲ್ ಅಲ್ಲಿ ಅನ್ನ ತಗೊಂಡ್ ಬಂದ್ ಕೊಡ್ತಾರೆ. ಅವಾಗ ರಂತಿದೇವ ಅದನ್ನ ತಿನ್ನಕ್ ಹೋಗ್ತಾ ಇರ್ತಾನೆ. ಒಬ್ಬ ಬಡವ ಬರ್ತಾನೆ, ಬಂದ್ಬಿಟ್ಟು ನಾನು ಊಟನೇ ತಿಂದಿಲ್ಲ, ನಾನು ತುಂಬಾ ದಿವಸ ಆಯ್ತು, ನಂಗೆ ಊಟ ಕೊಡಿ ಅಂತ ಕೇಳ್ತಾನೆ. ಆಗ ರಂತಿದೇವ ಇದ್ದವನು ಸ್ವಲ್ಪ ತಿನ್ನು ಅಂತ ಅವನ್ ಬೌಲಲ್ಲೇ ಆ ಬಡವಂಗೆ ಕೊಡ್ತಾನೆ. ಆ ಬಡವ ಅಷ್ಟನ್ನು ತಿಂದ್ಬಿಡ್ತಾನೆ. ಆಮೇಲೆ ಅವ್ನು ತೃಪ್ತ ಆಗಿ ಅವನು ನಿಮಗ್ ಒಳ್ಳೇದಾಗ್ಲಿ ಅಂತ ಹೇಳಿ ಹೋಗ್ತಾನೆ. ಆಮೇಲೆ ಇನ್ನ ಅಡ್ಗೆ ಮನೆಯಿಂದ ಇನ್ನ ಲಾಸ್ಟ್ ಒಂದೇ ಒಂದು ಬೌಲ್ದು ಅನ್ನ ಇರುತ್ತೆ, ಅದೊಂದನ್ನೇ ತಂದು ಕೊಡ್ತಾರೆ, ಬೇಗ ತಿನ್ನಿ ಯಾರು ಬರೋಕ್ಕಿಂತ ಮುಂಚೆ ಅಂತ ಹೇಳ್ತಾರೆ ಎಲ್ಲರೂ. ಆಗ ಅವ್ನು ತಿನ್ನಕ್ ಹೋಗ್ತಾ ಇರ್ತಾನೆ, ಅವ್ನ್ ನಾಯಿ ಬರುತ್ತೆ, ತುಂಬಾ ಹಸ್ಕೊಂಡಿರುತ್ತ ನಾಯಿ. ಆ ನಾಯಿಗೆ ಒಂಚೂರು ಅನ್ನ ಹಾಕೋಣ ಅಂತ ಹಾಕಕ್ ಹೋಗಿ ಆ ಬೌಲೆ ಬಿದ್ದೋಗ್ಬಿಡುತ್ತೆ ಅವ್ನ ಕೈಯಿಂದ, ಎಲ್ಲ ಚಲ್ ಬಿಡುತ್ತೆ. ಆ ನಾಯಿ ಅಷ್ಟನ್ನು ತಿಂದ್ಬಿಟ್ಟು ಹೋಗ್ಬಿಡುತ್ತೆ. ಆಮೇಲೆ ಇನ್ನ ಇವಾಗ ಅಡ್ಗೆ ಮನೇಲಿ ಬರೀ ಒಂದು ಕಪ್ ನೀರಿರುತ್ತೆ, ಅದನ್ನಾರು ಕುಡೀರಿ ನೀವು ಅಂತ ತಂದು ಕೊಡಕ್ ಹೋಗ್ತಾರೆ. ಒಂದ್ ಪಕ್ಷಿ ಬಂದು ಅವನ ಮೇಲೆ ಕುತ್ಕೊಳುತ್ತೆ, ಅದಕ್ ಬಾಯಾರಿಕೆ ಆಗಿರುತ್ತೆ ಅಂತ ರಂತಿದೇವ ನೋಡ್ತಾನೆ. ಆಗ ಅವನ್ ಅದಕ್ಕೆ ನೀರ್ ಕುಡಿಯಕ್ಕೆ ಕೊಡ್ತಾನೆ, ಅದು ಅಷ್ಟು ಕುಡ್ದು ಬಿಡುತ್ತೆ. ಅದಕ್ಕೆ ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡುತ್ತೆ, ಅಷ್ಟ್ ಚಿಕ್ಕ ಪ್ರಾಣಿ ಅದಂಗ ಅಷ್ಟೊಂದು ಕುಡಿತು ಅಂತ. ಇವಾಗ ಇನ್ನೇನೇನು ಇರಲ್ಲ. ಅದಕ್ಕೆ ರಂತಿದೇವ ಹೇಳ್ತಾನೆ, ಈ ಬಡವ, ಈ ನಾಯಿ, ಆಮೇಲೆ ಈ ಪಕ್ಷಿ ಇರೋದು ಎಲ್ಲದೂ ವಿಷ್ಣುವೇ, ನನಗೆ ಇವಾಗ ಹಶು ಆಗಿಲ್ಲ, ನಂಗೆ ಇವಾಗ ಬಾಯಾರಿಕೆನೂ ಆಗಿಲ್ಲ ಅಂತ ದೇವ್ರಿಗೆ ಕೈ ಮುಗಿತಾನೆ. ಅವಾಗ ವಿಷ್ಣು ಅವನ್ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟು ಅವನ್ ಹೇಳ್ತಾನೆ, ರಂತಿದೇವ, ಇದಕ್ಕೆ ನೀನ್ ನಂದು ಮೋಸ್ಟ್ ಕಂಪ್ಯಾಷನೇಟ್ ಆಮೇಲೆ ಭಕ್ತಿ ಇರೋ ಡಿವೋಟಿ ನೀನ್ ಒಬ್ನೇ ಅಂತ. ಅವನಿಂದ ಇಂದ್ರ, ವರುಣ, ಆಮೇಲೆ ವಾಯು ನಿಂತಿರ್ತಾರೆ. ಅವಾಗ ವಿಷ್ಣು ಹೇಳ್ತಾನೆ, ಇಂದ್ರ, ವರುಣ, ವಾಯು, ಬಡವ, ಆಮೇಲೆ ನಾಯಿ, ಆಮೇಲೆ ಪಕ್ಷಿ ರೂಪ ತಗೊಂಡು ನಿನ್ನ ಹತ್ರ ಬಂದ್ಬಿಟ್ಟು ಈ ಟೆಸ್ಟ್ ಮಾಡ್ತಾರೆ, ನಿಂಗೆ ಗೊತ್ತಿಲ್ದಂಗೆ ನೀನ್ ಅದನ್ನ ಪಾಸ್ ಮಾಡಿದ್ಯಾ, ತುಂಬಾ ಚೆನ್ನಾಗ್ ಮಾಡಿದ್ಯಾ, ಆದ್ರಿಂದ ನಾನ್ ನಿನಗೊಂದು ಬೂನ್ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಏನ್ ಬೇಕು ನಿನಗೆ ಅಂತ ವಿಷ್ಣು ಕೇಳ್ತಾನೆ. ಅದಕ್ಕೆ ರಂತಿದೇವ ಇದ್ದವರು ಖುಷಿಯಿಂದ ಹೇಳ್ತಾನೆ, ನನಗೆ ರಾಜ್ಯ ಬೇಡ, ನನಗೆ ಮೋಕ್ಷನೂ ಬೇಡ, ನನಗ್ ಸ್ವರ್ಗನೂ ಬೇಡ, ಆಮೇಲೆ ರೀಬರ್ತು ಬೇಡ, ನನಗೆ ನಾನು ಜನರೆಲ್ಲ ಸಫರ್ ಮಾಡೋದನ್ನ ನೋಡ್ತಾ ಇದ್ದೀನಿ, ನನಗೆ ಆ ಸಫರಿಂಗ್ ನ ಹೋಗ್ಸಕ್ಕೆ ನನಗ್ ಶಕ್ತಿ ಕೊಡು. ನನಗೆಲ್ಲ ಬೇಕಾಗಿರೋದು ಒಂದು ಕೈಂಡ್ ಹಾರ್ಟು, ಆಮೇಲೆ ಶಕ್ತಿಶಾಲಿ ಕೈಗಳು. ಹೆಂಗೆ ಅಂದ್ರೆ ಜನರ ಕಣ್ಣೀರ್ನ ಒರೆಸೋ ಅಷ್ಟು ನಂಗೆ ಶಕ್ತಿ ಕೊಡು ಅಂತ ಕೇಳ್ಕೊಂತಾನೆ. ಅವಾಗ ವಿಷ್ಣು ಫುಲ್ ಖುಷಿ ಆಗ್ಬಿಟ್ಟು ಅವನಿಗ ವರ ಕೊಡ್ತಾನೆ. ಈ ಕಥೆಯಿಂದ ನಾವು ಏನ್ ನೀತಿ ಕಲಿಬಹುದು ಅಂದ್ರೆ, ಒಂದು ನಾವು ಹೆಲ್ಪ್ಫುಲ್ ಆಗಿರ್ಬೇಕು, ಯಾರೇ ಆದ್ರೂ ಅವ್ರು ಏನೇ ಆಗಿರ್ಲಿ, ಅವರು ಬಡವ ಆಗಿರ್ಲಿ, ಅದರ ಪ್ರಾಣಿಯಾರು ಆಗಿರ್ಲಿ, ಎಲ್ಲರಿಗೂ ಸಹಾಯ ಮಾಡ್ಬೇಕು. ಇನ್ನ ಒಂದು ನಾವು ಯಾವಾಗ್ಲೂ ದೇವರಿಗೆ ಭಕ್ತಿ ಇಟ್ಕೊಂಡು ಏನೇ ಎಷ್ಟೇ ಕಷ್ಟ ಬಂದ್ರು ಕೇಳ್ಬೇಕು. ಈ ಕಥೆಯಲ್ಲಿ ನಾವು ಮೇನ್ ನೋಡೋದು ಪ್ರಾರ್ಥನೆ, ಹೆಂಗೆ ಪ್ರಾರ್ಥನೆ ಮಾಡ್ಬೇಕು ಅಂತ. ನಮ್ದು ಸ್ವಾರ್ಥಕ್ ಪ್ರಾರ್ಥನೆ ಮಾಡಿದ್ರೆ ಅದು ಏನು ಉಪಯೋಗ ಇಲ್ಲ, ನಮಗಷ್ಟೇ ಸಿಗುತ್ತೆ, ಅದರಿಂದ ಎಲ್ಲರೂ ಹಂಗೆ ಮಾಡ್ತಾರೆ. ಸೊ ನಾವು ಹೆಂಗೆ ಅಂದ್ರೆ ಬೇರೆಯವ್ರ ಜನಕ್ಕೆ ಸಹಾಯ ಆಗೋ ತರ ಪ್ರಾರ್ಥನೆ ಮಾಡ್ಬೇಕು. ನಾವು ಪ್ರಾರ್ಥನೆ ಮಾಡ್ಬೇಕಾಗಿರೋದ್ರ ತರದ್ದು 3 ತರ ಇದೆ. ಒಂದು ಮಾನಸಿಕ ಪ್ರಾರ್ಥನೆ, ಬೌದ್ಧಿಕ ಪ್ರಾರ್ಥನೆ ಮತ್ತು ಆಧ್ಯಾತ್ಮಿಕ ಪ್ರಾರ್ಥನೆ ಅಂತ. ಬೌದ್ಧಿಕ ಪ್ರಾರ್ಥನೆ ಅಂದ್ರೆ ನಮ್ದು ಬೇಸಿಕ್ ನೆಸೆಸಿಟೀಸ್, ಊಟ, ಒಂದ್ ಶೆಲ್ಟರ್,
ಆಮೇಲೆ ನಮಗೆ ಬಟ್ಟೆ, ಆಮೇಲೆ ಎಲ್ಲ ಇರಕ್ಕೆ, ಅದನ್ನೆಲ್ಲ ಬೌದ್ಧಿಕ ಪ್ರಾರ್ಥನೆ ಅಂತ ಕರೀತಾರೆ. ಮಾನಸಿಕ ಪ್ರಾರ್ಥನೆ ಅಂದ್ರೆ ಇವಾಗ ನನಗೆ ಜ್ಞಾನ ಬೇಕು, ನನಗೆ ಶಕ್ತಿ ಬೇಕು, ನನಗೆ ಏನಾದ್ರೆ ನಾನು ಫೇಮಸ್ ಆಗ್ಬೇಕು, ಅದೆಲ್ಲ ಮಾನಸಿಕ ಪ್ರಾರ್ಥನೆ ಆಗುತ್ತೆ. ಆಮೇಲೆ ಆಧ್ಯಾತ್ಮಿಕ ಪ್ರಾರ್ಥನೆ ಅಂದ್ರೆ ನಾನು ದೇವರು ಒಂದೇ, ನನಗ್ ದೇವ್ರು ಬೇಕು, ಅದು ಆಧ್ಯಾತ್ಮಿಕ ಪ್ರಾರ್ಥನೆ. ನಾವು ಆಧ್ಯಾತ್ಮಿಕ ಪ್ರಾರ್ಥನೆ ಮಾಡ್ಬೇಕು, ಅದು ಒಂದೇ ನಿಸ್ವಾರ್ಥವಾದ ಪ್ರಾರ್ಥನೆ ಅಂತ ಈ ಕಥೆಯಲ್ಲಿ ಗೊತ್ತಾಗುತ್ತೆ. ಸೊ ಇಷ್ಟ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜಯ ರಾಮಕೃಷ್ಣ. ಎಸ್ ಮಕ್ಕಳ, ಇಷ್ಟೊತ್ತು ನಮ್ಮ ಉತ್ತಮ್ ಒಂದು ಪೌರಾಣಿಕದ ಒಂದು ಕಥೆಯನ್ನ ತಗೊಂಡು ಪೌರಾಣಿಕದಲ್ಲಿ ಬರುವಂತ ಎಷ್ಟೋ ಕಥೆಗಳಲ್ಲಿ ನಾವು ಎಷ್ಟೋ ತಿಳ್ಕೊಳ್ಳುವಂಥದ್ದಿದೆ. ಇಲ್ಲಿ ರಂತಿದೇವನ ಒಂದು ಏನೋ ಒಂದು ಕಾನ್ಸೆಪ್ಟ್ ಇದೆಯೋ ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳೋದು. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಎಲ್ಲಿವರೆಗೂ ಈ ಲೋಕದಲ್ಲಿ ಈ ಬಡವ ಅನ್ನೋನು ಅಂದ್ರೆ ದರಿದ್ರ ಅನ್ನೋನು ಹೊಟ್ಟೋಗ್ತಾನೋ ಅಲ್ಲಿವರೆಗೂ ನಾನು ಮತ್ತೆ 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 ಹುಟ್ಟು ಬರ್ತೀನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ನೂರಾರು ವಿವೇಕಾನಂದರು ಮುಂದೆ ಹುಟ್ಟುತ್ತಾರೆ ಅಂತಲೂ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಲಾಸ್ಟ್ ಅಲ್ಲ ಒಂದು ಮೆಸೇಜ್ ಕೊಡ್ತಾರೆ, ನನ್ನ ನಂತರ ನೂರಾರು ವಿವೇಕಾನಂದರು, ಸಾವಿರಾರು ವಿವೇಕಾನಂದರು ಬರ್ತಾರೆ ಈ ಪ್ರಪಂಚದಲ್ಲಿ. ಏನಕ್ಕೆ ಅಂತಂದ್ರೆ ಆ ಒಂದು ಸ್ವಾಮೀಜಿ ಹೇಳಿದಾರಲ್ಲ, ದೀನ ದೇವೋಭವ, ದರಿದ್ರ ದೇವೋಭವ, ರೋಗಿ ದೇವೋಭವ ಅನ್ನೋದು ಸೇರ್ಸ್ಕೊಂಡಿಲ್ಲ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಜೊತೆಗೆ ಸ್ವಾಮಿ ವಿವೇಕಾನಂದರು ಏನ್ ಸೇರಿಸಿದ್ರು? ದೀನ ದೇವೋಭವ, ದರಿದ್ರ ದೇವೋಭವ, ರೋಗಿ ದೇವೋಭವ. ಇವತ್ತು ಅದು ನಡೀತಾ ಇದೆ. ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಯಾವುದೇ ರಾಮಕೃಷ್ಣ ಆರ್ಗನೈಸೇಷನ್ ತಗೊಂಡ್ರು ಈ ರೋಗಿ ದೇವೋಭವ, ದೀನ ದೇವೋಭವ, ದರಿದ್ರ ದೇವೋಭವನ ಮಾಡ್ತಿದ್ದಾರೆ ಅನ್ನೋದಕ್ಕೆ ಆ ರಂತಿ ದೇವನ ಒಂದು ಕಾನ್ಸೆಪ್ಟ್ ಇಲ್ಲಿ ಸ್ವಾಮಿ ವಿವೇಕಾನಂದರು ಅದೇ ನಮ್ಮ ಇದು ಗುರಿನೂ ಅದೇ ಆಗ್ಬೇಕಾಗಿದೆ. ಕೇವಲ ಸ್ವಾರ್ಥಕ್ಕಾಗಿ ನಾವು ಜೀವನ ಮಾಡೋದ್ರ ಬದಲು ಸ್ವಾಮಿ ವಿವೇಕಾನಂದ ಹೇಳೋಗೇನೆ ಲೀವ್ ಎ ಮಾರ್ಕ್ ಬಿಫೋರ್ ಯು ಲೀವ್ ಅಂತ. ನಾವು ಈ ಪ್ರಪಂಚದ ಹೋಗೋಕ್ಕಿಂತ ಮುಂಚೆ ಒಂದು ಮಾರ್ಕ್ ಬಿಟ್ಟೋಗಿರ್ಬೇಕು. ಏನಂದ್ರೆ ಏನು ಬೇಡ, ಒಂದು 10 ಜನ ಹಿಂಗಿದ್ರಪ್ಪ ನಂಗೆ ಹಿಂಗ್ ಮಾಡುದು ನೋಡಿ. ನಾವು ಅದೇ ಹೇಳ್ತೀವಿ, ನಾವು 2 ತರ ಮಾರ್ಕ್ ಬಿಟ್ಟು ಹೋಗ್ಬೋದು. ನಾನು ಯಾವಾಗಲೂ ನಮ್ಮ ಮಕ್ಕಳು ಹೇಳ್ತಾರೆ ನೋಡಿ, 2 ತರ ಮಾರ್ಕ್, ಒಂದು ಒಬಾಮ ತರ ಬಿಟ್ಟು ಹೋಗ್ಬೋದು, ಒಸಾಮ ತರನು ಬಿಟ್ಟು ಹೋಗ್ಬೋದು ಮಾರ್ಕ್. ಒಬಾಮ ಒಳ್ಳೆ ಹನುಮಂತನ ಭಕ್ತ, ಅವನ್ನೆಲ್ಲ ಗೊತ್ತು, ಅವನು ಅಮೆರಿಕಾಗೆ ಒಳ್ಳೆ ಇದನ್ನ ಮಾಡ್ದ. ಆದ್ರೆ ಒಸಾಮ ಏನ್ ಮಾಡ್ದ, ನಾಶ ಮಾಡ್ಬಿಟ್ಟಾರೆ. ಅಂದ್ರೆ ನಾವು ಇಲ್ಲಿ ಮಾರ್ಕ್ ಬಿಟ್ಟು ಹೋಗ್ಬೇಕು. ಎಂತ ಮಾರ್ಕ್ ಬಿಟ್ಟು ಹೋಗ್ಬೇಕು? ಅದನ್ನ ಸ್ವಾಮಿ ವಿವೇಕಾನಂದರ ಚಿಂತನೆಯನ್ನ ತಗೊಂಡು ಸ್ವಾಮೀಜಿ ಹೇಳ್ದಂಗೆನೆ ನಾವೆಲ್ಲ ಕೂಡ ಏನಾದ್ರೂ ಒಂದು ಈ ನಮ್ಮ ದೇಹ ತ್ಯಾಗ ಆಗೋಕ್ಕಿಂತ ಮುಂಚೆ, ಈ ಪ್ರಪಂಚದಿಂದ ನಾವು ಬಿಡೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಲೀವ್ ಎ ಮಾರ್ಕ್. ಆ 10 ಜನ, ಶ್ರೀರಾಮಕೃಷ್ಣ ಹೇಳ್ತಲ್ಲ, 10 ಜನ ನಿನ್ನ ನೆನ್ಸ್ಕೊಂತಿದ್ದಾರೆ ಅಂದ್ರೆ ನೀನಲ್ಲಿ ಒಂದು ದಿವ್ಯ ಶಕ್ತಿ ಇದೆ ಅಂತಲೇ ಅಂತ ಆ ರಂತಿದೇವನ ಒಂದು ಇನ್ಸಿಡೆಂಟ್ ಅಲ್ಲಿ ನಮ್ಗೆ ಗೊತ್ತಾಗತ್ತೆ. ಉತ್ತಮವಾದಂತ ಕಥೆನ ಉತ್ತಮ್ ನಮ್ಗೆ ಹಂಚ್ಕೊಂಡೇನೆ. ಉತ್ತಮ್ಗೆ ಎಲ್ಲ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ.